ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತು ನಾನು ಪನ್ನೀರ್ ರೆಸಿಪಿನ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಆಲ್ ಮಾಡಿರ್ತೀರ, ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಪನ್ನೀರ್ ಗೀ ಮಸಾಲ ಮಾಡೋದು ತೋರಿಸ್ತಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ಬಟಾಣಿ ತೊಗೊಂಡಿದ್ದೀನಿ. ಇದು ನೆನೆಸಿ ಇಟ್ಟಿರೋ ಬಟಾಣಿ. ಇದನ್ನು ಒಂದು 2 ವಿಜಿಲ್ ಕೂಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಿ ನಾನು ಕಾಣಿಸ್ತಿದೆಯಲ್ಲ, ಇದು ಸೋಯಾ ಪನ್ನೀರು ಕೂಡ ಸಿಗುತ್ತೆ ನಿಮಗೆ. ಹಸು ಹಾಲಿಂದ ಮಾಡ್ತಾರಲ್ಲ ಅದ್ರ ಪನ್ನೀರ್ ಕೂಡ ಸಿಗುತ್ತೆ. ಇದು ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಸೋಯಾ ಪನ್ನೀರ್ ತೊಗೊಂಡಿದ್ದೀನಿ. ಇದು ರಿಚ್ ಪ್ರೋಟೀನ್ ಮತ್ತು ಇದು ವೆಜಿಟೇರಿಯನ್. ಇದು 200 ಗ್ರಾಮ್ಸ್ ಇದೆ. ನಾನು ಇದಕ್ಕೆ 100 ರೂಪೀಸ್ ಕೊಟ್ಟೆ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ಗ್ಯಾಸ್ ಹಚ್ಕೊಂಡಿದ್ದೀನಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ, ಅಂದರೆ ಬಟಾಣಿ ಬೇಯೋಷ್ಟು. ಇದಕ್ಕೆ ಏನು ನೆನೆಸಿ ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಎತ್ತಿಟ್ಟಿದೆ, ಇದಕ್ಕೆ ಹಾಕೊಳ್ಳೋಣ. ನಾನು ಈ ಪ್ಯಾಕೆಟಲ್ಲಿರೋದು ಕೂಡ ಹಾಕೊತಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತೀನಿ. ಆದಷ್ಟು ನಿಮ್ಮ ಮನೆಗಳಲ್ಲೂ ಕೂಡ ಕಲ್ಲುಪ್ಪು ಬಳಸಿ. ನಾನು ಕೂಡ ಜಾಸ್ತಿ ಕಲ್ಲುಪ್ಪು ಬಳಸ್ತೀನಿ. ಪುಡಿ ಉಪ್ಪು ಬಳಸಬಾರ್ದು, ಬಟ್ ಅದರಲ್ಲಿ ಇದನ್ನ ಅಂಶ ಬಿಟ್ಟು ಎಲ್ಲನೂ ತೆಗೆದುಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಜಾಸ್ತಿ ಪುಡಿ ಉಪ್ಪು ಬಳಸಬೇಡಿ. ಇವಾಗ ಇದನ್ನೊಂದು 2 ವಿಜಿಲ್ ಕೂಗಿಸ್ಕೊಬರೋಣ. ಇದು ಕೂಗ್ತಾ ಇರಲಿ. ಇವಾಗ ಮಸಾಲೆಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಕುಕ್ಕರು 2 ವಿಶಿಲ್ ಆಗಿದೆ. ಈಗ ಸೈಡ್ಗೆ ಎತ್ತಿಟ್ಬಿಡೋಣ. ಗ್ಯಾಸು ಕೂಡ ರಿಲೀಸ್ ಆಗಿದೆ. ಈಗ ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗಿರೋ ಅಂಥದ್ದನ್ನು ನೋಡೋಣ. ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ, 2 ಟೊಮೊಟೊ, ಇನ್ನೂ 1 ಕಟ್ ಮಾಡ್ಕೊತಿದ್ದೀನಿ. ಟೊಮೊಟೊ ಹುಳಿ ಬರುತ್ತೆ ಅಂತ ಏನಿಲ್ಲ, ಟೊಮೊಟೊ ಹಾಕೊಂಡಷ್ಟು ಚೆನ್ನಾಗಿರುತ್ತೆ. ನಾನು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಆ್ಯಪಲ್ ಟೊಮೊಟೊ ತೊಗೊಂಡ್ರೆ 4 ತೊಗೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪನ್ನೀರು. ಇವಾಗ ಪನ್ನೀರ್ ಕಟ್ ಮಾಡ್ಕೊಳ್ಳೋಣ. ಇದು ಕ್ಯೂಬಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ನಿಮಗೆ ಕಟ್ ಮಾಡೋಕ್ಕೆ ತೋರಿಸ್ತಿದ್ದೀನಿ. ಸ್ವಲ್ಪ ದಪ್ಪದಾಗಿದ್ರೇ ಚಂದ ಪನ್ನೀರು. ನೋಡಿ, 1 ಕ್ಯೂಬು ಇಷ್ಟಿಷ್ಟಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ತೀರಾ ಚಿಕ್ಕದಾಗಿದ್ದರೆ ಚೆನ್ನಾಗಿರಲ್ಲ ಪನ್ನೀರು. ಎಲ್ಲ ಒಂದೊಂದನ್ನು ಹಾಗೆ ಕಟ್ ಮಾಡ್ಕೊತ ಹೋಗೋಣ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. 8 ಮಂತ್ಸ್ 7 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಬೇಬಿಗೂ ಕೂಡ ನೀವು ಫಿಂಗರ್ ಫುಡ್ಡಾಗಿ ಕೊಡ್ಬೋದು. ಸ್ವಲ್ಪ ಮಸಾಲೆಗಳನ್ನ, ಅಂದರೆ ಟರ್ಮರಿಕ್ ಪೌಡರು, ಸ್ವಲ್ಪ ಧನಿಯಾ ಪೌಡರ್ನ ಹಾಕಿ ನೀವು ಗೀಯಲ್ಲಿ ರೋಸ್ಟ್ ಮಾಡಿ ನೀವು ಆರಾಮಾಗಿ 8 ತಿಂಗಳು 7.5 ತಿಂಗಳು ಮಗುಗೆ ಕೊಡ್ಬೋದು. 6 ತಿಂಗಳು ಮಕ್ಕಳಿಗೆ ಈಗಲೇ ಸ್ವಲ್ಪ ಬೇಡ, ಯಾಕಂದರೆ ಅವಕ್ಕೆ ಇನ್ನೂ ಚೂಯಿಂಗ್ ಅಷ್ಟು ಬಂದಿರೋಲ್ಲ. ಇವಾಗ ಇಷ್ಟು ಪನ್ನೀರನ್ನ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡ್ತಿದ್ರಲ್ಲ, ಇವಾಗ ಇದಕ್ಕೆ ಒಂದು ಗೋಡಂಬಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ವಿತೌಟ್ ಗೋಡಂಬಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಒಂದಿಷ್ಟು ಗೋಡಂಬಿ ಹಾಕ್ಕೊಂಡ್ರೆ ಸಾಕು. ಉಂಡೆ ಗೋಡಂಬಿ ಆದರೆ ಒಂದು 10 ಹಾಕ್ಕೊಳ್ಳಿ. ಚಿಕ್ಕ ಗೋಡಂಬಿ ಆದರೆ ಒಂದಿಷ್ಟು ಹಾಕ್ಕೊಳ್ಳಿ. ಕಾಣಿಸ್ತಿದೆಯಲ್ಲ, ಒಂದು ಅರ್ಧ ಮುಡಿಯಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೇ ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ.
ಫ್ರೆಂಡ್ಸ್, ವಿಡಿಯೋ ಲೆಂತಿ ಆಯಿತು ಅಂತ ನಾನು ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಮತ್ತು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಪನ್ನೀರ್ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ. ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಇದಕ್ಕೆ ತುಪ್ಪ ಇಲ್ಲ ಬಟರ್ ಎರಡರಲ್ಲಿ ಒಂದು ಹಾಕ್ಕೊಳ್ಳೇಬೇಕು ಒರಿಜಿನಲ್ ಟೇಸ್ಟ್ ಬರೋದಕ್ಕೆ. ಈಗ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಪನ್ನೀರ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊತಿದ್ದೀನಿ. ಒಂದು 2 ಮಿನಿಟ್ಸ್ ಹುರ್ಕೊಳ್ಳಿ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಪನ್ನೀರ್ ಟೇಸ್ಟೇ ಚೇಂಜ್ ಇರುತ್ತೆ. ಹಸಿದು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ವೈಸು ಚೆನ್ನಾಗಿರಲ್ಲ ಅಂತ ಅಷ್ಟೇ. ಪನ್ನೀರ್ ಹುರ್ಕೊಂಡಿದ್ದಾಯಿತು, ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈಗ ಅದೇ ಕಡಾಯಿಗೆ ಮತ್ತೊಂದು ಸ್ವಲ್ಪ ಅಂದರೆ ಒಂದು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1/4 ಟೇಬಲ್ ಸ್ಪೂನಷ್ಟು ಇಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಸಾಲೆನ ಹುರ್ಕೊಳ್ಳೋಣ. ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ನೀವು ಅನ್ಕೋಬೋದು ಟೊಮೊಟೊ ಹಾಕೋದ್ರಿಂದ ಹುಳಿ ಆಗಲ್ವಾ ಅಂತ. ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು ಹಾಗೆ ಅಂದ್ಕೊಂಡಿದ್ದೆ. ನಾನು ಒಂದ್ಸರಿ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಳ್ತಿರೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಟೊಮೊಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ನೀವು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು. ಕಲರ್ಗೋಸ್ಕರ ನಾನಿಲ್ಲಿ 2 ಬ್ಯಾಡಗೆ ಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗೋದಕ್ಕೋಸ್ಕರ ಒಂದು 1/4 ಇಲ್ಲ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾದಕ್ಕೆ ಬೇಯೋದಕ್ಕೆ ಬಿಟ್ಬಿಡಬೇಕು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದೆ ತುಪ್ಪ ಇಲ್ಲಾಂದರೆ ಬಟರ್, ಎರಡರಲ್ಲಿ ಒಂದು ನೀವು ಯೂಸ್ ಮಾಡಲೇಬೇಕು. ಸ್ವಲ್ಪ ಸಾಫ್ಟ್ ಆದಮೇಲೆ ಗೋಡಂಬಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಪುದೀನ ಸೊಪ್ಪು ಹಾಕೋಬೇಡಿ. ಇವಾಗ ಮಿಕ್ಸಿ ಜಾರ್ಗಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಅದಕ್ಕೆ ತರಿ ಬೇಡ ಮತ್ತು ಜಾಳ್ರಿಗೆ ಹಾಕಿ ಸೋಸ್ಕೊಳ್ಳೋದು ಬೇಡ. ಫೈನ್ ಪೇಸ್ಟ್ ಮಾಡ್ಕೊಂಬಿಡಿ. ಈಗ ಬಟಾಣಿ ಕೂಡ ಒಂದು ಕಡೆ ಬೇಯಿಸಿಟ್ಕೊಂಡಿದ್ದೀನಿ, ಪೇಸ್ಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಕಡಾಯಿಗೆ ಒಂದು 5ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಇಲ್ಲಾಂದರೆ ಬೆಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಡೈರೆಕ್ಟಾಗಿ ಈರುಳ್ಳಿ ಏನು ಕಟ್ ಮಾಡಿ ಹಾಕೋಬೇಡಿ. ಎಣ್ಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ನಾನು ಆಚಿ ರೆಡ್ ಚಿಲ್ಲಿ ಪೌಡರ್ನಲ್ಲಿ ಬಳಸಿದ್ದೀನಿ. ಯಾಕಂದರೆ ಮಕ್ಕಳು ಇರೋದ್ರಿಂದ ಕಾರಣ ಕೆಲವೊಬ್ಬರು ಖಾರ ತಿನ್ನಲ್ಲ. ಇದು ಕಲ್ಲರ್ ಕೊಡುತ್ತೆ ಮತ್ತು ಖಾರನೂ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಆಚಿ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಜಾಸ್ತಿ ಕಪ್ಪುಗಾಗೋದಕ್ಕೆ ಬಿಡಬೇಡಿ. ಒಂದು 20 or 30 ಸೆಕೆಂಡು ಬಿಸಿ ಆದ ತಕ್ಷಣ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ. ಇಲ್ಲಿ ಜಾಸ್ತಿ ಹೊತ್ತು ಬೇಕಾಗಲ್ಲ, ಅಂದರೆ ಪ್ರೋಸೆಸಿಂಗ್ ಜಾಸ್ತಿ ಇದೆ. ಇದು ಮಾಡಬೇಕಾದ್ರೆ ಅಷ್ಟು ಜಾಸ್ತಿ ಟೈಮ್ ಹಿಡಿಯಲ್ಲ. ಇದು ಸ್ವಲ್ಪ ಹೊತ್ತು 1 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಈಗಲೇ ಉಪ್ಪು ಹಾಕ್ಕೊಂಬಿಡಿ. ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಪನ್ನೀರ್ ಉರಿಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಬಟಾಣಿ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿದ್ದೀನಿ. ಅದರಿಂದ ರುಚಿಗೆ ತಕ್ಕಷ್ಟು ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗೇನು ಬಟಾಣಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ನೀವು ಇದಕ್ಕೆ ಆಲೂಗಡ್ಡೆ ಹಾಕ್ಕೋಬೋದು, ಬಟಾಣಿ ಹಾಕ್ಕೋಬೋದು, ಇಲ್ಲ 2 ಹಾಕ್ದೇನೂ ಕೂಡ ಮಾಡ್ಕೋಬಹುದು. 2 ಕುದಿ ಬಂದಮೇಲೆ ಇವಾಗ ಫೈನಲಾಗಿ ಪನ್ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ಜಾಸ್ತಿ ಬೇಯಿಸ್ಕೋಬೇಕು ಅಂತ ಏನಿಲ್ಲ ಮಸಾಲಾನ. ನಾವು ಆಲ್ರೆಡಿ ಚೆನ್ನಾಗಿ ಹುರಿದು ಪೇಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಕೊನೆಯಲ್ಲಿ ಕಸೂರಿ ಮೇಥಿ ಆ್ಯಡ್ ಮಾಡಿ, ನನ್ನ ಹತ್ರ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಜಾಸ್ತಿ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಕಸೂರಿ ಮೇಥಿ ಹಾಕಿದ ತಕ್ಷಣ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಮುಚ್ಚಿಬಿಡಿ ಒಂದು 2 ಮಿನಿಟ್ಸ್. ನೋಡಿ, ಫೈನಲಾಗಿ ಪನ್ನೀರ್ ಗೀ ಮಸಾಲ ರೆಡಿಯಾಗಿದೆ. ನೋಡ್ತಿದ್ರೆ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಚಿಕ್ಕವರಿಂದ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಚಪಾತಿ, ಪೂರಿ, ದೋಸೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಾ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಇವತ್ತಿನ ಪನ್ನೀರ್ ಗೀ ಮಸಾಲ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನಮ್ಮ ಹಸ್ಬೆಂಡ್ ಫೀಡ್ಬ್ಯಾಕೊಂದಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಪ್ರಾಂಪ್ಟಾಗಿ ಹೇಳಪ್ಪಿ, ಟೇಸ್ಟ್ ಹೆಂಗೈತೆ ಅಂತ, ಸುಳ್ಳು ಹೇಳ್ಬೇಡ. ತುಂಬ ಚೆನ್ನಾಗಿದೆ. ಎಷ್ಟು ಕೊಡ್ಬೋದು? 100 out of 98. 98 ನಿಜವಾಗ್ಲೂ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಒಂದ್ಸಲ ಬೇಕಾದ ಟೇಸ್ಟ್ ನೋಡಿ.